ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪ್ರೀತಿಯ ಎಲ್ಲ ಪ್ರೇಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸತ್ಯಂ ಸತ್ಯವೇ ಅನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೀತಿಯ ಕೇಳುಗರೆ, ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚುವಂಥ ವಿಷಯ ಅದು ನಮ್ಮ ಜೀವನದಲ್ಲಿ ಯಾಕೆ ರಕ್ಷಣೆ ಶ್ರೇಷ್ಠವಾದಂಥದ್ದು. ಈ ವಿಷಯದ ಕುರಿತು ನಾನು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ಇಬ್ರಿಯದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ. ಆ ವಾಕ್ಯ ಈ ರೀತಿಯಾಗಿದೆ: ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಪ್ರಿಯರೇ, ಈ ವಾಕ್ಯದ ಆಧಾರದ ಮೇಲೆ ದೇವರ ವಾಕ್ಯ ಹೇಳ್ತಿದೆ, ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳೋದು ಹೇಗೆ ಅಂತ. 1797ರಲ್ಲಿ ವಿಲಿಯಂ ಪೋಪ್ ಎನ್ನುವಂಥ ಒಬ್ಬ ವ್ಯಕ್ತಿ, ಅವರು ನಾಸ್ತಿಕರಾಗಿರ್ತಾರೆ. ಅವರು 1797ರಲ್ಲಿ ಅವರು ನಿಧನ ಆಗ್ತಾರೆ. ಅವರು ಕ್ರೈಸ್ತ ಧರ್ಮವನ್ನು ದ್ವೇಷ ಮಾಡ್ತಾ ಇರ್ತಾರೆ ಮತ್ತು ಅವರು ಬೈಬಲ್ ಸಿಕ್ಕಿದ್ರೆ ಅದನ್ನು ಕಾಲಲ್ಲಿ ತುಳಿದು, ಇಲ್ಲವೇ ಅರಿದು, ಇಲ್ಲವೇ ಬೆಂಕಿಯಲ್ಲಿ ಸುಟ್ಟು ಅದನ್ನು ಆ ರೀತಿಯಾಗಿ ದ್ವೇಷ ಮಾಡ್ತಾ ಇದ್ದಂಥ ಒಬ್ಬ ನಾಸ್ತಿಕ ವ್ಯಕ್ತಿ. ಆದರೆ ಅವರ ಅಂತ್ಯಕಾಲ ಹೇಗಿತ್ತಂತಂದರೆ, ಅವರು ಮರಣದ ಸಂದರ್ಭದಲ್ಲಿ, ಸಾವಿನ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಅದನ್ನು ಅವರು ಸ್ನೇಹಿತರು ಈ ರೀತಿಯಾಗಿ ಹೇಳ್ತಾರೆ. ಅವ್ರು ಹೇಳುವಂಥ ಮಾತು, ಸ್ನೇಹಿತರೊಟ್ಟಿಗೆ ಅಳುತ್ತಾ ಹೇಳ್ತಾರೆ, ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ, ನನಗೆ ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶ ಇಲ್ಲ. ದೇವರು ನನ್ನನ್ನು ದ್ವೇಷಿಸ್ತಾ ಇದ್ದಾನೆ, ದೇವರ ಕೋಪ ನನ್ನ ಮೇಲಿದೆ ಅಂಥೇಳಿ ಅವರು ಅಳುತ್ತಾ ಹೇಳ್ತಾ, ನಾನು ಶಾಶ್ವತವಾಗಿ ನರಕಕ್ಕೆ ಹೋಗ್ತೇನೆ, ನರಕವೇ ನನಗೆ ಪ್ರಾಪ್ತಿ ಅಂತ ಹೇಳಿ ಅವರು ಸಾಯುವ ಸಂದರ್ಭದಲ್ಲಿ ಆ ನಾಸ್ತಿಕ ವ್ಯಕ್ತಿ ಹೇಳ್ತಾರೆ. ಅದೇ ರೀತಿಯಾಗಿ ಮತ್ತೊಬ್ಬ ಫ್ರೆಂಚ್ ದೇಶದ ಒಬ್ಬ ನಾಸ್ತಿಕ ವಾಲ್ಟರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನು ಕೂಡ ಒಬ್ಬ ನಾಸ್ತಿಕನಾಗಿರ್ತಾನೆ. ಅವನು ಹೇಳ್ತಾನೆ, ನಾನು 20 ವರ್ಷದ ಒಳಗಾಗಿ ಈ ಕ್ರೈಸ್ತ ಧರ್ಮವನ್ನು ನಾಶ ಮಾಡ್ತೇನೆ ಮತ್ತು ಈ 12 ಜನ ಅಪೋಸ್ತಲರು ಕಟ್ಟಿರತಕ್ಕಂಥ ಈ ಸಾಮ್ರಾಜ್ಯವನ್ನು ನಾನು ಒಂದೇ ದಿನದಲ್ಲಿ ನಾನು ನಾಶ ಮಾಡ್ತೇನೆ ಅಂಥೇಳಿ ಅವರು ಹೇಳ್ತಾರೆ. ಆದರೆ ಅವರ ಅಂತ್ಯಕಾಲದಲ್ಲಿ, ಅವರ ಸಾವಿನ ಸಂದರ್ಭದಲ್ಲಿ ಅವರು ಹೇಳೋದು ಈ ರೀತಿಯಾಗಿದೆ. ಅವರು ಹೇಳ್ತಾರೆ, ನಾನು ಸಾಯುವಾಗ ಅವರು ವೈದ್ಯರ ಮುಂದೆ ಹೇಳ್ತಾರೆ, ನಾನು ಮನುಷ್ಯರಿಂದಲೂ ಮತ್ತು ದೇವರಿಂದಲೂ ಕೈ ಬಿಡಲ್ಪಟ್ಟಿದ್ದೇನೆ, ನನಗೆ ರಕ್ಷಣೆ ಅನ್ನೋದು ಇಲ್ಲ ಅಂತೇಳಿ ಹೇಳ್ತಾರೆ. ಪ್ರಿಯರೇ, ನಿಜವಾಗ್ಲೂ ಇವರಿಬ್ಬರು ಅಂದುಕೊಂಡ್ರು ನಮಗೆ ರಕ್ಷಣೆ ಹೊಂದೋದಕ್ಕೆ ಇನ್ನೂ ಸಮಯ ಇದೆ, ಇನ್ನೂ ನನಗೆ ಟೈಮ್ ಇದೆ ಅಂತ ಹೇಳಿ ಅಂದ್ಕೊಂಡ್ರು. ಆದರೆ ಅವರ ಜೀವನದಲ್ಲಿ ಆ ಟೈಮ್ ಬರಲಿಲ್ಲ. ಆದರೆ ಕೆಲವರು ಭಕ್ತರು ಸತ್ತಿದ್ದಾರೆ, ಸಾಯೋದಕ್ಕಿಂತ ಮುಂಚೆ ಅವರು ಕೆಲವು ಮಾತುಗಳಂದಿದ್ದಾರೆ. ಅದು ಎಷ್ಟು ಸುಂದರವಾಗಿದೆ, ಎಷ್ಟು ಒಂದು ಸಂತೋಷವಾಗಿ ಅವರು ಮರಣದ ಸಮಯದಲ್ಲಿ ಅವರು ಪ್ರಾಣವನ್ನು ಬಿಟ್ಟರು. ದಯವಿಟ್ಟು ಗಮನಿಸ್ರಿ, ಆ ಭಕ್ತರ ಮಾತುಗಳನ್ನು ನಾನು ನಿಮಗೆ ಹೇಳ್ತೇನೆ. D.L. ಮೋಡಿ ಅನ್ನುವಂಥವರು ಸಾಯುವ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನನಗೆ ಭೂಮಿ ದೂರ ಆಗ್ತಾ ಇದೆ, ಆದರೆ ನನಗೆ ಸ್ವರ್ಗ ತೆರೆಯಲ್ಪಟ್ಟಿದೆ ಅಂತ ಹೇಳ್ತಾರೆ. ನನ್ನ ವಿಜಯೋತ್ಸವದ ಒಂದು ದಿನ ನನಗೆ ಕಾಣಿಸ್ತಾ ಇದೆ, ನನ್ನ ಸಂತೋಷದ ದಿನ ಕಾಣಿಸ್ತಾ ಇದೆ ಅಂತೇಳಿ ಸಾಯೋದಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ. ಅದೇ ರೀತಿಯಾಗಿ ಮ್ಯಾಥ್ಯೂ ಹೆನ್ರಿ ಅವ್ರು ಹೇಳ್ತಾರೆ, ಪಾಪ ಕಹಿಯಾಗಿದೆ, ಆದರೆ ದೇವರ ಆಂತರಿಕ ಬೆಂಬಲ ನನಗಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಮಾರ್ಟಿನ್ ಲೂಥರ್ ಅವ್ರು ಹೇಳ್ತಾರೆ, ನಮ್ಮ ದೇವರು ನಮ್ಮನ್ನು ರಕ್ಷಿಸುವ ದೇವರು, ನಮ್ಮನ್ನು ಕಾಪಾಡುವ ದೇವರು ಅಂತ ಹೇಳ್ತಾರೆ. ಜಾನ್ ವೆಸ್ಲಿ ಹೇಳ್ತಾರೆ, ಅವರು ಸಾಯುವ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ದೇವರು ನನ್ನೊಂದಿಗಿದ್ದಾನೆ, ಇದು ನನ್ನ ಜೀವಿತದಲ್ಲಿ ಎಲ್ಲಕ್ಕಿಂತಲೂ ಉತ್ತಮವಾದದ್ದು ಅಂತ ಹೇಳ್ತಾರೆ. ನೋಡಿದ್ರ ಎಷ್ಟು ಸಂತೋಷವಾಗಿ
ಅವರು ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಎಷ್ಟು ಸಂತೋಷದ ಮಾತುಗಳನ್ನು ಹೇಳಿದ್ರು. ಪ್ರೇರೆ, ನಾವು ಲೋಕದಲ್ಲಿ ಎರಡು ರೀತಿಯ ಜನರನ್ನು ನಾವು ನೋಡ್ತೇವೆ. ಒಂದು, ರಕ್ಷಿಸಲ್ಪಟ್ಟಂಥ ಜನರು. ಎರಡು, ರಕ್ಷಣೆ ಹೊಂದದೇ ಇರುವಂಥ ಜನರು. ಈ ವಾಕ್ಯವನ್ನು ಕೇಳ್ತಾ ಇರ್ತಕ್ಕಂಥ ನೀವು ರಕ್ಷಣೆ ಹೊಂದಿಲ್ವಾ? ರಕ್ಷಣೆ ಅನುಭವ ಇಲ್ವಾ? ಹಾಗಾದರೆ ಈ ಮಾತು ನಿಮಗೆ. ಪ್ರೇರೆ, ದಯವಿಟ್ಟು ಈ ಮಾತನ್ನು ಕೇಳ್ರಿ. ರಕ್ಷಣೆ ನಿಮ್ಮ ಜೀವನದಲ್ಲಿ ಅನುಭವ ಇಲ್ಲ ಅಂತಂದರೆ ಆ ಅನುಭವವನ್ನು, ಈ ರಕ್ಷಣೆ ಅನ್ನುವಂಥದ್ದು ನಿಮಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ರಕ್ಷಣೆ ಅಂದರೆ ಏನು? ರಕ್ಷಣೆ ಅಂದರೆ ಒಬ್ಬ ಮನುಷ್ಯ ಪಾಪ ಮಾಡಿ ಆ ಪಾಪದ ಶಿಕ್ಷೆ ಮರಣ, ನಿತ್ಯ ನರಕ. ಆ ಮರಣದಿಂದ, ಆ ಒಂದು ಪಾಪದ ಶಿಕ್ಷೆಯಿಂದ ರಕ್ಷಿಸಲ್ಪಡುವುದೇ ರಕ್ಷಣೆ. ಆ ಪಾಪದಿಂದ ಬಿಡುಗಡೆ, ಇಲ್ಲ ನರಕದಿಂದ ಬಿಡುಗಡೆ ಸಿಗುವಂಥದ್ದೇ ರಕ್ಷಣೆ ಆಗಿದೆ. ಹಾಗಾಗಿ ಈ ರಕ್ಷಣೆ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಅದು ಶ್ರೇಷ್ಠವಾದಂಥದ್ದು. ಹಾಗಾಗಿ ಮೊದಲನೇದಾಗಿ ನಾವು ನೋಡೋಣ ಬನ್ನಿ, ಯಾಕೆ ಈ ರಕ್ಷಣೆ ಶ್ರೇಷ್ಠವಾದಂಥದ್ದು, ಯಾವುದರಿಂದ ಇದು ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ. ಮೊದಲನೇದಾಗಿ ರಕ್ಷಣೆ ಅದರ ಸಾಮರ್ಥ್ಯದಿಂದ, ಅದರ ಶಕ್ತಿಯಿಂದ ಇದು ಬಹಳ ಶ್ರೇಷ್ಠವಾದಂಥದ್ದು. ಇಟ್ಸ್ ಪವರ್ ಅಂತ ಹೇಳ್ತಾರೆ. ಆಗ 1 ಕೊರಿಂಥಿ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ನೀವು ನೋಡೋದಾದರೆ ಅದರಲ್ಲಿ ಈ ರೀತಿಯಾಗಿ ಹೇಳಿದೆ. 1 ಕೊರಿಂಥಿ 1ನೇ ಅಧ್ಯಾಯ ಅದರ 18ನೇ ವಾಕ್ಯ. ಅಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. ನೋಡಿದ್ರ, ಈ ರಕ್ಷಣೆಯಲ್ಲಿ ಏನಿದೆ? ಶಕ್ತಿ ಇದೆ. ಈ ರಕ್ಷಣೆಯಲ್ಲಿ ಏನಿದೆ? ಪವರ್ ಇದೆ. ಈ ರಕ್ಷಣೆಯಲ್ಲಿ ನಮಗೆ ಅದರ ಸಾಮರ್ಥ್ಯವನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಒಂದನೇದಾಗಿ ನಾವು ಗಮನಿಸೋಣ, ಆ ರಕ್ಷಣೆಯ ಸಾಮರ್ಥ್ಯ, ಆ ರಕ್ಷಣೆಯ ಶಕ್ತಿ ಎಲ್ಲಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಯಾವ ಶಕ್ತಿ ಇದೆ ಅಂತಂದರೆ, ಇದು ಪಾಪಿಗಳನ್ನು ರಕ್ಷಿಸುವಂಥ ಶಕ್ತಿಯನ್ನು ಹೊಂದಿದೆ. ಒಬ್ಬ ವ್ಯಕ್ತಿ ಪಾಪ ಮಾಡ್ತಾ ಇದ್ರೆ ಆ ವ್ಯಕ್ತಿಯ ಪಾಪವನ್ನು ಪರಿಹರಿಸಿ ಅವನನ್ನು ರಕ್ಷಿಸುವಂಥ ಶಕ್ತಿ ಈ ರಕ್ಷಣೆಯಲ್ಲಿದೆ. ನಾವು ವಾಕ್ಯವನ್ನು ಓದೋಣ. 1 ತಿಮೋತಿ 1ನೇ ಅಧ್ಯಾಯ 12ನೇ ವಾಕ್ಯ. ಹನ್ನೆರಡನೇ ವಾಕ್ಯದಿಂದ ಈ ರೀತಿಯಾಗಿ ನಾವು ಓದ್ಬೋದು. ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು, ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಯಶಸ್ವಿಯಾಗಿ ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾದದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯ. ಪ್ರೇರೆಯಲ್ಲಿ ಪೌಲನ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆ ಸ್ಟೇಟ್ಮೆಂಟ್ ಏನಂತಂದ್ರೆ, ಒಬ್ಬ ಕಡು ಪಾಪಿ ಆದಂಥ ಒಬ್ಬ ಆ ವ್ಯಕ್ತಿಯನ್ನ ಬದಲಾಯಿಸುವಂಥ ಶಕ್ತಿ, ಆ ವ್ಯಕ್ತಿಯನ್ನ ಸರಿಪಡಿಸುವಂಥ ಶಕ್ತಿ ಅದು ರಕ್ಷಣೆಗೆ ಇದೆ. ಹಾಗಾಗಿ ಇಲ್ಲಿ ಪೌಲನ್ ಹೇಳ್ತಾನೆ, ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಆ ದೊಡ್ಡ ಪಾಪಿಯನ್ನ ಬಿಡಿಸಿದಂಥದ್ದು ಯೇಸು ಕ್ರಿಸ್ತನ ರಕ್ಷಣೆ. ಒಬ್ಬ ಪಾಪಿ, ಆತನು ಕಡು ಪಾಪಿಯಾಗಿದ್ರು, ಅವನೆಷ್ಟೇ ಪಾಪ ಮಾಡಿದ್ರು, ಮನುಷ್ಯರು ಗಮನಿಸಬೇಕಂತ ವಿಷಯ, ಮನುಷ್ಯರು ಆಯೋಜಿಸಿಕೊಂಡಿರುವಂಥ ಕಾರ್ಯಗಳು,
ಇಲ್ಲವೇ ಅವ್ರು ಮಾಡಿರತಕ್ಕಂಥ ವ್ಯವಸ್ಥೆಗಳು, ಇವುಗಳಿಂದ ಮಾಡೋದಕ್ಕಾಗದೇ ಇರುವಂಥ, ಇಲ್ಲವೇ ಬದಲಾವಣೆಯನ್ನು ತರೋದಕ್ಕೆ ಆಗದೇ ಇರುವಂಥ ಒಂದು ಬದಲಾವಣೆಯನ್ನು ಆ ರಕ್ಷಣೆ ನಮಗೆ ಕೊಡ್ತದೆ. ಮನುಷ್ಯರಿಂದ ಸಾಧ್ಯ ಇಲ್ಲ, ಆದರೆ ರಕ್ಷಣೆ, ಯೇಸು ಕ್ರಿಸ್ತನ ರಕ್ಷಣೆ ಮೂಲಕ ಅದು ಖಂಡಿತವಾಗ್ಲೂ ಸಾಧ್ಯ. ಅದು ಯಾವ ಕಡು ಪಾಪಿ ಆಗಿದ್ರು. ಪ್ರಿಯರೇ, ಕೇಳ್ತಾ ಇರ್ತಕ್ಕಂಥ ನೀವು ಎಂಥ ಪಾಪಿಗಳಾಗಿದ್ರು, ಇಲ್ಲಿ ಪೌಲನು ಹೇಳ್ತಾನೆ, ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಅಂತ ಹೇಳ್ತದೆ. ಆದರೆ ಈ ವಾಕ್ಯಗಳನ್ನು ಕೇಳ್ತಾ ಇರ್ತಕ್ಕಂಥ ನೀವು ಎಂಥ ಪಾಪಿಗಳೇ ಆಗಿರ್ಬೋದು, ನೀವು ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿರ್ಬೋದು, ನೀವು ಅನ್ಕೊಳ್ಬೋದು ಈ ಪಾಪ ಕ್ಷಮಿಸಲ್ಪಡಲ್ಲ, ನನ್ನನ್ನು ಯಾರು ಕ್ಷಮಿಸಲ್ಲ ಅಂತ ಅನ್ಕೋಬೋದು. ಪ್ರಿಯರೇ, ಆದರೆ ನೀವು ಕ್ರಿಸ್ತನ ಹತ್ರ ಬರೋದಾದರೆ ಆ ಪಾಪ ಕ್ಷಮಿಸಲ್ಪಡ್ತದೆ. ಆ ಪಾಪ ನಿಜವಾಗ್ಲೂ ನಿಮ್ಮಲ್ಲಿ ಆ ಕ್ಷಮಾಪಣೆಯನ್ನು ತಂದುಕೊಳ್ತದೆ ಮತ್ತು ನೀವು ರಕ್ಷಣೆ ಹೊಂದುವಂಥವರಾಗಿರ್ತೀರ. ಎರಡನೇದಾಗಿ, ಇದು ಯಾವ ಸಾಮರ್ಥ್ಯವನ್ನು ಹೊಂದಿದೆ ಅಂತಂದರೆ, ಇದು ಪಾಪಿಯ ಜೀವಿತ ಇಲ್ಲವೇ ಜೀವನವನ್ನು ಬದಲಾಯಿಸ್ತದೆ. ಪಾಪಿಯ ಜೀವಿತವನ್ನು ಬದಲಾಯಿಸುವಂಥ ಶಕ್ತಿ, ಸಾಮರ್ಥ್ಯವನ್ನು ಹೊಂದಿದೆ. 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ನಾವು ಓದ್ತೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಪ್ರಿಯರೇ, ನೋಡಿದ್ರ ದೇವರ ವಾಕ್ಯ ಹೇಳ್ತಾ ಇದೆ, ಯಾವ ವ್ಯಕ್ತಿ ಅವನು ಯೇಸು ಕ್ರಿಸ್ತನ ಹತ್ರ ಬರ್ತಾನೋ ಅವನ ಜೀವನ ನೂತನವಾಗ್ತದೆ, ಅವನು ಹೊಸಬನಾಗ್ತಾನೆ, ಅವನ ಜೀವನ ಹೊಸದಾಗತ್ತೆ. ಒಬ್ಬ ಕುಡಿತಾ ಇರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತನ ಹತ್ರ ಬಂದಾಗ ಅವನು ಕುಡಿತ ಚಟವನ್ನು ಬಿಡ್ತಾನೆ. ಒಬ್ಬ ಪಾಪ ಮಾಡುವಂಥ ವ್ಯಕ್ತಿ, ಒಬ್ಬ ವ್ಯಭಿಚಾರ ಮಾಡುವಂಥ ವ್ಯಕ್ತಿ, ಒಬ್ಬ ಸುಳ್ಳು ಹೇಳುವಂಥ ವ್ಯಕ್ತಿ, ಒಬ್ಬ ಕೊಲೆ ಮಾಡುವಂಥ ವ್ಯಕ್ತಿ, ಆತನು ಯೇಸು ಕ್ರಿಸ್ತನ ಹತ್ರ ಬರುವಾಗ, ಯೇಸು ಕ್ರಿಸ್ತನ ರಕ್ಷಣೆಯನ್ನು ಅವನು ಬೇಡಿ ಬರುವಾಗ ಖಂಡಿತವಾಗ್ಲೂ ಆತನ ಜೀವನ ಬದಲಾಗ್ತದೆ. ನಮಗೆಷ್ಟೋ ಭಕ್ತರು ನಮ್ಮ ಜೀವನದಲ್ಲಿ ಗೊತ್ತಿದೆ. ಅನೇಕ ಭಕ್ತರು ಅವರು ಪಾಪ ಮಾಡ್ತಾ ಇದ್ರು, ಯೇಸು ಕ್ರಿಸ್ತನ ಹತ್ರ ಬಂದಾಗ ಅವರ ಜೀವನ ಬದಲಾಯಿತು. ಯೇಸು ಕ್ರಿಸ್ತನ ಹತ್ರ ಬಂದಾಗ ಅವರ ಜೀವನಗಳು ಬದಲಾಗಿರುವಂಥ ಘಟನೆಗಳನ್ನು ನಾವು ನೋಡ್ತೇವೆ. ಅನೇಕರು ಯೇಸು ಕ್ರಿಸ್ತನ ಹತ್ರ ಬಂದರು, ಪಾಪಿಗಳು ಬಂದರು, ಪಾಪವನ್ನು ಮಾಡ್ತಾ ಇರ್ತಕ್ಕಂಥ ಸ್ತ್ರೀಯರು ಬಂದರು, ಅವ್ರನ್ನೆಲ್ಲ ಯೇಸು ಕ್ರಿಸ್ತನ ಕ್ಷಮಿಸಿದ್ರು, ಮತ್ತೆ ಪಾಪ ಮಾಡಬೇಡ ಅಂತ ಹೇಳಿ ಹೋದರು. ಪ್ರಿಯರೇ, ನಮ್ಮ ಲೋಕದಲ್ಲಿ ಕೂಡ, ಈ ಲೋಕದಲ್ಲೂ ಕೂಡ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಭಕ್ತರ ಒಂದು ಜೀವನ ಚರಿತ್ರೆಗಳನ್ನು ನಾವು ನೋಡುವಾಗ ಅವರ ಜೀವನದಲ್ಲಿ ನಾನು ಅಂಥ ಪಾಪ ಮಾಡ್ತಾ ಇದ್ದೆ, ಅಂಥ ಕಠೋರವಾದಂಥ ಒಂದು ಪಾಪದಲ್ಲಿ ನಾನಿದ್ದೆ, ಆದರೆ ದೇವರು ನನ್ನನ್ನು ಆ ಪಾಪದಿಂದ ಬಿಡಿಸಿದ್ದಾನೆ ಅಂತೇಳಿ ಅನೇಕರು ಸಾಕ್ಷಿ ಹೇಳೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಿನ್ನ ಜೀವನದಲ್ಲಿ ನೀನು ಎಂಥ ಜೀವನವನ್ನು ನೀನು ಜೀವಿಸ್ತಾ ಇದ್ರು, ದೇವರ ವಾಕ್ಯ ಹೇಳ್ತದೆ, ನಿನ್ನ ಜೀವಿತವನ್ನು ಬದಲಾಯಿಸೋದಕ್ಕೆ ಶಕ್ತಿ ಇರುವಂಥ ಒಂದೇ ಒಂದು ಈ ಭೂಮಿ ಮೇಲೆ ಇದೆ ಅಂತಂದರೆ ಅದು ಯೇಸು ಕ್ರಿಸ್ತನಲ್ಲಿರುವಂಥ ರಕ್ಷಣೆ, ಯೇಸು ಕ್ರಿಸ್ತನಲ್ಲಿರುವಂಥ ವಿಮೋಚನೆ ಮಾತ್ರ ನಿನ್ನ ಜೀವನವನ್ನು ಬದಲಾಯಿಸೋದಕ್ಕೆ ಸಾಧ್ಯ. ಆ ಒಂದು ವಿಷಯ ಮಾತ್ರ ನಿನ್ನನ್ನು ಆ ನರಕದಿಂದ, ಆ ಪಾಪದಿಂದ ಬಿಡಿಸೋದಕ್ಕೆ ಸಾಧ್ಯ. ಇದನ್ನು ನಂಬೋದಾದರೆ ಖಂಡಿತವಾಗ್ಲೂ ನಿನ್ನ ಜೀವನದಲ್ಲೂ ಹೊಸ ಜೀವನವನ್ನು, ಹೊಸ ಬದಲಾವಣೆಯನ್ನು ನೀನು ನೋಡ್ತೀಯ. ಪ್ರಿಯರೇ, ಮತ್ತೊಂದು ಈ ಅದರ ರಕ್ಷಣೆಯ ಸಾಮರ್ಥ್ಯ ಯಾವುದರಲ್ಲಿ ನಾವು ನೋಡ್ಬೋದು ಅಂತಂದರೆ, ಇದು ನಂಬುವವರ ಮೂಲಕ ಕೆಲಸ ಮಾಡ್ತದೆ. ಯಾರೆಲ್ಲ ಇದನ್ನು ನಂಬುತ್ತಾರೋ, ಯೇಸು ಕ್ರಿಸ್ತನನ್ನ ಪಾಪಕ್ಕಾಗಿ ಸತ್ತಿದ್ದಾರೆ, ಯೇಸು ಕ್ರಿಸ್ತನು ನನಗಾಗಿ ಈ ಲೋಕಕ್ಕೆ ಬಂದರು, ಈ ಲೋಕದಲ್ಲಿ ಬಂದು 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದ್ರು, ಆತನು ಮರಣವನ್ನ ಗೆದ್ದು ಇಂದಿಗೂ ಜೀವಿಸುವಂಥ ದೇವರಾಗಿದ್ದಾರೆ ಅಂತ ಯಾವ ವ್ಯಕ್ತಿ ನಂಬುತ್ತಾರೋ ಅವರೆಲ್ಲರಿಗೂ ಕೂಡ ಈ ನಂಬಿಕೆ, ಅವರ ನಂಬಿಕೆ ಮೂಲಕ ಈ ರಕ್ಷಣೆ ಕೆಲಸ ಮಾಡುವಂಥದ್ದಾಗಿದೆ. ಅನೇಕರು ಲೋಕದಲ್ಲಿ ಹೇಳ್ತಾರೆ, ಕ್ರಿಯೆಗಳಿಂದ ರಕ್ಷಣೆ, ಕೆಲಸದಿಂದ ರಕ್ಷಣೆ, ನಾವು ಮಾಡುವಂಥ ದಾನ ಧರ್ಮಗಳಿಂದ ರಕ್ಷಣೆ ಅಂತ ಹೇಳ್ತಾರೆ. ಆದರೆ ಬೈಬಲ್ ಹೇಳುತ್ತೆ, ಇಲ್ಲ, ನಮಗೆ ಬೈಬಲ್ ಹೇಳುವಂಥದ್ದು ನಂಬಿಕೆಯಿಂದ ರಕ್ಷಣೆ. ನಂಬುವುದರ ಮೂಲಕ ಮಾತ್ರ ಒಬ್ಬ ವ್ಯಕ್ತಿ, ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕ ಮಾತ್ರ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ, ಅವನ ಪಾಪದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8, 9 ವಾಕ್ಯಗಳಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರವೇ. ನೋಡಿದ್ರೆ ವಾಕ್ಯ ಹೇಳ್ತಾ ಇದೆ,
ನಂಬಿಕೆ ನಮ್ಮಿಂದ ಉಂಟಾದದಲ್ಲ, ನಮ್ಮ ಕ್ರಿಯೆಗಳಿಂದ ಉಂಟಾದದಲ್ಲ, ನಮ್ಮ ದಾನ ಧರ್ಮಗಳಿಂದ ಉಂಟಾದದಲ್ಲ. ಅದೆಲ್ಲವೂ ಯೇಸು ಕ್ರಿಸ್ತನ ಆ ಕಲ್ವಾರಿ ಕ್ರೂಜೆಯ ಮರಣದಿಂದ ನಮಗೆ ಉಂಟಾದದ್ದು. ಆ ರಕ್ಷಣೆ ಯಾರೆಲ್ಲ ಅದನ್ನು ನಂಬುತ್ತಾರೋ, ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯ ಮರಣದ ಮೇಲೆ ಯಾರೆಲ್ಲ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದುವವರಾಗಿದ್ದಾರೆ. ಆ ರಕ್ಷಣೆ ನಿಮಗೆ ಬೇಕಾ? ಹಾಗಾದರೆ ಒಂದು ಕೆಲಸ ಮಾಡಬೇಕು, ಯೇಸು ಕ್ರಿಸ್ತನನ್ನು ನೀವು ನಂಬಬೇಕು. ಎರಡನೇದಾಗಿ ನಾವು ರಕ್ಷಣೆಯ ಒಂದು ಸಾಮರ್ಥ್ಯವನ್ನು ಮೊದಲನೇದಾಗಿ ನಾವು ನೋಡಿದ್ದೇವೆ. ಎರಡನೇದಾಗಿ ನಾವು ನೋಡೋಣ, ಈ ನಂಬುವುದರ ಮೂಲಕ ನಮಗೆ ಕೊಡುವಂಥದ್ದು ಅಂತೇಳಿ ನಾವು ಈಗ ತಾನೇ ನೋಡಿದ್ವಿ. ಅದಕ್ಕೆ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲೂ ಕೂಡ ನಾವು ನೋಡ್ತೇವೆ, ಈ ರಕ್ಷಣೆಯು ನಮಗೆ ಆತನ ಮೂಲಕ ಮಾತ್ರ ಸಿಗ್ತದೆ. ಅಪೊಸ್ತಲರ ಕೃತ್ಯ 4:12. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗೋದಿಲ್ಲ. ಗಮನಿಸಿದ್ರ? ನಮಗೆ ರಕ್ಷಣೆ ಯಾರಿಂದಲೂ ಅಲ್ಲ, ಆ ಹೆಸರು ಅಂದ್ರೆ ಯೇಸು ಎನ್ನುವಂಥ ಹೆಸರಿನಿಂದ ಮಾತ್ರ. ಆ ಹೆಸರಿನ ಮೇಲೆ ನಂಬಿಕೆ ಇಡೋದ್ರಿಂದ ಮಾತ್ರ, ಆತನ ಕ್ರೂಜೆಯ ಮರಣದ ಮೇಲೆ ನಂಬಿಕೆ ಇಡೋದ್ರಿಂದ ಮಾತ್ರ ನಮಗೆ ರಕ್ಷಣೆ ಸಿಗ್ತದೆ. ಯಾರೆಲ್ಲ ನಂಬ್ತಾರೋ, ಅಂದರೆ ನಾನು ಹೇಳಿದೆ, ನಂಬಿಕೆ ಮೂಲಕ ಈ ರಕ್ಷಣೆ ನಮಗೆ ಕೆಲಸ ಮಾಡ್ತದೆ ನಮ್ಮ ಜೀವನದಲ್ಲಿ. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದೋಣ. 9:22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ಯಾವ ಪಾಪಿಯ ಪಾಪ ಪರಿಹಾರ ಆಗೋದಿಲ್ಲ. ಅದು ಓತದ, ಓರಿಯ, ಇಲ್ಲವೇ ಇನ್ಯಾವುದೋ ಮೃಗದ, ಪಕ್ಷಿಯ ರಕ್ತವಲ್ಲ. ಯೇಸು ಕ್ರಿಸ್ತನ ರಕ್ತ ಮಾತ್ರ ಒಬ್ಬ ವ್ಯಕ್ತಿಯ ಪಾಪವನ್ನ ನಿವಾರಿಸೋದಕ್ಕೆ ಸಾಧ್ಯ, ಒಬ್ಬ ವ್ಯಕ್ತಿಯ ಪಾಪವನ್ನ ಪರಿಹರಿಸೋದಕ್ಕೆ ಸಾಧ್ಯ. ಹಾಗಾಗಿ ಆ ಯೇಸು ಕ್ರಿಸ್ತನ ರಕ್ತ ನಿನಗಾಗಿ ಸುರಿಸಲ್ಪಟ್ಟಿದೆ ಅಂತೇಳಿ ನೀನು ನಂಬುವಾಗ ಖಂಡಿತವಾಗ್ಲೂ ಆ ರಕ್ಷಣೆ ಅನುಭವ ನಿನಗಾಗತ್ತೆ. ಆ ರಕ್ಷಣೆಯನ್ನು ನೀನು ಪಡ್ಕೊಳ್ತೀಯ. ಎರಡನೇದಾಗಿ, ರಕ್ಷಣೆಯ ಲಭ್ಯತೆಯಿಂದ ಇದು ಶ್ರೇಷ್ಠವಾಗಿದೆ. ಏನು ಈ ಲಭ್ಯತೆ ಅಂತಂದರೆ, ಈ ರಕ್ಷಣೆ ಎಲ್ಲರಿಗೂ, ಎಲ್ಲ ಧರ್ಮದವರಿಗೂ, ಅವನು ಹಿಂದೂ ಆಗಿರ್ಬೋದು, ಅವನು ಕ್ರೈಸ್ತನಾಗಿರ್ಬೋದು, ಅವನು ಮುಸಲ್ಮಾನ ಆಗಿರ್ಬೋದು, ಅವನು ಸಿಖ್ಖವನಾಗಿರ್ಬೋದು, ಇನ್ಯಾವುದೇ ಧರ್ಮದವನಾಗಿರ್ಬೋದು, ಅವನು ಯಾವುದೇ ಜಾತಿಯವನಾಗಿರ್ಬೋದು, ಈ ರಕ್ಷಣೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದು. ಅದನ್ನು ನಾವು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಓದ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿದ್ರ? ಆ ವಾಕ್ಯ ಹೇಳುತ್ತೆ, ಇದು ರಕ್ಷಣೆ ಅನ್ನುವಂಥದ್ದು ಒಂದು ಜನಾಂಗಕ್ಕೋ, ಇಲ್ಲ ಒಂದು ಪಂಗಡದವ್ರಿಗೋ, ಇಲ್ಲ ಒಂದು ಧರ್ಮದವ್ರಿಗೋ ಅಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರೆಲ್ಲರಿಗೂ ಕೂಡ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಕೇವಲ ನಾನು ಹೇಳಿದೆ ಬರೀ ಒಂದು ಧರ್ಮಕ್ಕಲ್ಲ. ಗಮನಿಸ್ರಿ, ಇದು ಒಂದು ಧರ್ಮಕ್ಕೆ ಮೀಸಲಲ್ಲ, ಒಂದು ಜಾತಿಗೆ ಮೀಸಲಲ್ಲ. ಯಾವ ವ್ಯಕ್ತಿ ಯೇಸು ಕ್ರಿಸ್ತನ ಮರಣದ ಮೇಲೆ, ಆತನ ಕ್ರೂಜೆಯ ಮರಣದ ಮೇಲೆ ನಂಬಿಕೆ ಇಡ್ತಾನೋ ಅವನೆಲ್ಲರಿಗೂ ಲಭ್ಯ ಇರುವಂಥದ್ದಾಗಿದೆ, ಎಲ್ಲರಿಗೂ ಲಭ್ಯ. ಪ್ರೇರೆ, ಅದಾದ ಮೇಲೆ ಈ ಲೋಕದಲ್ಲಿ ಅನೇಕ ಧರ್ಮಗಳಲ್ಲಿ ರಕ್ಷಣೆ ಹೊಂದಬೇಕಾದ್ರೆ, ಇಲ್ಲ ಮೋಕ್ಷ ಪಡ್ಕೊಳ್ಬೇಕಾದ್ರೆ ಅನೇಕ ಮಾರ್ಗಗಳಿದ್ದಾವೆ. ಕೆಲವರು ಹೇಳ್ತಾರೆ ಇಂಥ ಧರ್ಮದಲ್ಲೇ ಹುಟ್ಟಿದವರಿಗೆ ಮಾತ್ರ ಅವರು ರಕ್ಷಿಸಲ್ಪಡ್ತಾರೆ, ಇಂಥ ಧರ್ಮದಲ್ಲಿರುವಂಥವ್ರಿಗೆ, ಇಂಥ ಧರ್ಮವನ್ನು ಆಚರಣೆ ಮಾಡುವವರಿಗೆ ಮತ್ತು
ಕೆಲವು ನಿಯಮಗಳನ್ನು ಪಾಲನೆ ಮಾಡೋರಿಗೆ ಮಾತ್ರ ರಕ್ಷಣೆ. ಅದು ಕಠಿಣವಾದಂಥ ಕೆಲಸಗಳನ್ನು ಇಲ್ಲವೇ ನಿಯಮಗಳನ್ನು ಕೈಗೊಂಡು ನಡೆಯುವವರಿಗೆ ಮಾತ್ರ, ಪಾಲನೆ ಮಾಡೋರಿಗೆ ಮಾತ್ರ ರಕ್ಷಣೆ ಅಂತೇಳಿ ಅನೇಕರು ಹೇಳ್ತಾರೆ. ಆದರೆ ಬೈಬಲ್ನಲ್ಲಿ ನಿಮಗೆ ಸುಲಭವಾದಂಥ ಮಾರ್ಗವಿದೆ. ಸುಲಭವಾದ ಮಾರ್ಗಗಳನ್ನು, ಅದರ ರಕ್ಷಣೆ ಹೊಂದ್ಕೊಳ್ಬೇಕಾದ್ರೆ ಅದರ ಅರ್ಹತೆಗಳನ್ನು ಬೈಬಲ್ ನಮ್ಗೆ ಹೇಳ್ತದೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕಾದ್ರೆ ಅವನಲ್ಲಿರ್ಬೇಕಂತ ಮೊದಲನೆಯ ಅರ್ಹತೆ ಅವನೇನಾಗಿರ್ಬೇಕಂದ್ರೆ ಮೊದಲನೇದಾಗಿ ಅವನು ಪಾಪಿಯಾಗಿರ್ಬೇಕು. ನಿಮ್ಮ ಜೀವನದಲ್ಲಿ ನೀವು ರಕ್ಷಣೆಯನ್ನು ಪಡ್ಕೊಳ್ಬೇಕಾ? ಆ ರಕ್ಷಣೆ ಅನುಭವ ನಿಮಗಾಗಬೇಕಾ? ಹಾಗಾದರೆ ನಿಮ್ಮಲ್ಲಿ ಏನು ಅರ್ಹತೆ ಇರಬೇಕಂದ್ರೆ ನೀವು ಯಾವುದೋ ಒಂದು ಏನು ನಿಯಮಗಳನ್ನು ಪಾಲನೆ ಮಾಡೋದೋ ಇಲ್ಲವೇ ಒಂದು ಗಂಗೆಯಲ್ಲಿ ಮುಳುಗೋದೋ ಇದನ್ನೇನು ಮಾಡಬೇಕಾಗಿಲ್ಲ. ನೀವೊಬ್ಬ ಪಾಪಿಯಾಗಿದ್ರೆ ಸಾಕು. ದೇವರ ವಾಕ್ಯ ಹೇಳ್ತದೆ, ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತೇವೆ, ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಇಲ್ಲವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. 23ನೇ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಾಗಾಗಿ ನೀನು ದೇವರಲ್ಲಿ ರಕ್ಷಣೆ ಹೊಂದಬೇಕಾದ್ರೆ, ಆ ರಕ್ಷಣೆ ಅನುಭವ ನಿನಗಾಗಬೇಕಾದ್ರೆ ಮೊದಲನೇದಾಗಿ ನೀನು ಒಬ್ಬ ಪಾಪಿ ಆಗಿರಬೇಕು. ಹಾಗಾಗಿ ಬೈಬಲ್ ಹೇಳುತ್ತೆ, ನಾವೆಲ್ಲರೂ ಕೂಡ ಪಾಪಿ. ನಾನು ಒಬ್ಬ ಪಾಪಿ, ನೀವು ಒಬ್ಬರು ಪಾಪಿ, ಎಲ್ಲರೂ ಕೂಡ ಪಾಪಿ. ಹಾಗಾಗಿ ಮೊದಲನೇ ಅರ್ಹತೆ ಒಬ್ಬ ಪಾಪಿ ಆಗಿರ್ಬೇಕು. ಎರಡನೇದಾಗಿ ಪಾಪದ ಅರಿವಿರಬೇಕು. ನಾನು ಪಾಪ ಮಾಡಿದ್ದೇನೆ ಅನ್ನುವಂಥ ಅರಿವು, ಪಾಪದ ಅರಿವಿರಬೇಕು. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 44ನೇ ವಾಕ್ಯ. 6:44. ಅದಕ್ಕೆ ಯೇಸು ಅವರಿಗೆ, ನಿಮ್ಮೊಳಗೆ ಗುಣಗುಟ್ಟಬೇಡಿರಿ. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆಯದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಪ್ರೇರೆ, ನಾವು ಒಬ್ಬ ಪಾಪಿಯಾಗಿರಬೇಕು ಮತ್ತು ಪಾಪದ ಅರಿವು ನಮಗಿರಬೇಕು. ಪಾಪವನ್ನು ಒಪ್ಪಿಕೊಳ್ಳುವವರಾಗಿರಬೇಕು. ಮೂರನೇದಾಗಿ ಪಾಪವನ್ನು ಒಪ್ಪಿಕೊಳ್ಳುವವರಾಗಿರಬೇಕು. 1 ಯೋಹಾನ 1:9 ನಾವು ನೋಡೋದು, ಅದರಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಯೋಹಾನ 1:9ನೇ ವಾಕ್ಯ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಗಮನಿಸಿದ್ರ? ಮೂರನೇದಾಗಿ ನೀವು ಪಾಪಿಯಾಗಿರಬೇಕು, ಆ ಪಾಪದ ಅರಿವು ನಿಮಗೆ ಇರಬೇಕು, ಮತ್ತೆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ನಾನು ಪಾಪ ಮಾಡಿದ್ದೇನೆ ಅನ್ನುವಂಥ ಅರಿವು ಅರಿವಾಗಬೇಕು. ಪಾಪವನ್ನು ಒಪ್ಕೊಳ್ಬೇಕು. ಕೆಲವರು ಪಾಪವನ್ನು ಒಪ್ಕೊಳ್ಳೋದೇ ಇಲ್ಲ, ಕೆಲವರು ಪಾಪದ ಅರಿವೇ ಇಲ್ಲ. ಆದರೆ ಬೈಬಲ್ ಹೇಳುತ್ತೆ, ನಿಮಗೆ ಆ ಒಂದು ರಕ್ಷಣೆಯನ್ನು ಹೊಂದಬೇಕಾದ್ರೆ ನಿಮಗೆ ಅರ್ಹತೆ ಮೊದಲನೇದಾಗಿ ನೀವು ಪಾಪಿಯಾಗಿರಬೇಕು, ಪಾಪದ ಅರಿವಾಗಿರಬೇಕು. ಮೂರನೇದಾಗಿ ಪಾಪವನ್ನು ಒಪ್ಪಿಕೊಳ್ಳುವವರಾಗಿರಬೇಕು, ಮತ್ತೆ ಪಶ್ಚಾತ್ತಾಪ ಪಡಬೇಕು. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನಾವು ನೋಡ್ಬೋದು. ಪಶ್ಚಾತ್ತಾಪ ಪಡುವವರಾಗಿರಬೇಕು. 5ನೇದಾಗಿ ಯೇಸುವನ್ನು ರಕ್ಷಕನೆಂದು ಸ್ವೀಕರಿಸಬೇಕು. ಯೇಸುವೇ ನಮ್ಮ ರಕ್ಷಕ, ಯೇಸು ನನ್ನ ಪಾಪಕ್ಕಾಗಿ ಸತ್ತಿದ್ದಾರೆ, ಆತನನ್ನು ನಂಬಿದ್ರೆ ನನಗೆ ರಕ್ಷಣೆ ಅದನ್ನು ನೀವು ಅನುಭವದಲ್ಲಿ ನೀವು ಹೇಳೋದಾದರೆ, ನಿಮ್ಮ ಬಾಯಿಗಳಲ್ಲಿ ಅರಿಕೆ ಮಾಡೋದಾದರೆ ಖಂಡಿತವಾಗ್ಲೂ ನಿಮಗೆ ರಕ್ಷಣೆ ಆಗುತ್ತೆ. ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 9-10. ಅಲ್ಲಿ ಈ ರೀತಿಯಾಗಿ ನಾವು ಓದ್ತೇವೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರುಗಳಿಂದ ಎಬ್ಬಿಸಿದ್ದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಕಡೆಯದಾಗಿ ನಾವು ಮಾಡಬೇಕಾಗಿರೋದು ಇದೇ ಕೆಲಸ. ನಾವು ಯೇಸು ಕ್ರಿಸ್ತನು, ಆತನು ಕರ್ತನು, ನನ್ನ ಒಡೆಯನು, ಆತನು ಈ ಲೋಕದಲ್ಲಿ ಜೀವಿಸಿ ಸತ್ತು ಸಮಾಧಿಯಿಂದ ಎದ್ದು ಆತನು ಇಂದಿಗೂ ಜೀವಿಸುವಂಥ ದೇವರು ಅಂತೇಳಿ ನಾವು ಬಾಯಿಯಿಂದ ಅರಿಕೆ ಮಾಡಿ ನಾವು ಯೇಸು ಕ್ರಿಸ್ತನ ಮೇಲೆ, ಆತನ ಕ್ರೂಜೆಯ ಮೇಲೆ ನಂಬಿಕೆ ಇಡೋದಾದರೆ ಖಂಡಿತವಾಗ್ಲೂ ನಿನ್ನ ರಕ್ಷಣೆಯನ್ನು ಪಡ್ಕೊಳ್ತೀಯ, ರಕ್ಷಣೆಯನ್ನು ಹೊಂತೀಯ. ಪ್ರೇರೆ, ನಾವು ಇಲ್ಲಿಗೆ ಈ 2 ವಿಷಯಗಳನ್ನು ನಾವು ನೋಡಿ ನಾವಿಲ್ಲಿಗೆ ಮುಗಿಸೋಣ. ಪ್ರಿಯರೇ, ನಾನು ಹೇಳ್ತಾ ಬಂದಂಥ ವಿಷಯ ರಕ್ಷಣೆಯ
ಶ್ರೇಷ್ಠತೆ ಯಾಕೆ ಇಷ್ಟು ಶ್ರೇಷ್ಠವಾದಂಥದ್ದು ರಕ್ಷಣೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಮೊದಲನೇದಾಗಿ ರಕ್ಷಣೆ ಅದರ ಸಾಮರ್ಥ್ಯದಿಂದ ಅದರ ಶ್ರೇಷ್ಠತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಎರಡನೇದಾಗಿ ಅದರ ಲಭ್ಯತೆಯಿಂದ ಅದು ಅದರ ಶ್ರೇಷ್ಠತೆಯನ್ನು ಹೊಂದಿದೆ ಅನ್ನೋಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಮೂರನೇದನ್ನು ಮತ್ತೆ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಈ ರಕ್ಷಣೆ ನಿಮಗೆ ಬೇಕಾದರೆ ಖಂಡಿತವಾಗ್ಲೂ ನೀವು ನನ್ನ ಜೊತೆಯಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿರಿ, ನಾನು ಹೇಳ್ಕೊಡ್ತೇನೆ. ಅದೇ ರೀತಿಯಾಗಿ ನೀವಿರುವಂಥ ಸ್ಥಳದಲ್ಲಿ ಪುನರಾವರ್ತನೆ ಮಾಡೋದಾದರೆ ಖಂಡಿತವಾಗ್ಲೂ ಆ ರಕ್ಷಣೆಯ ಅನುಭವ ನಿಮಗಾಗುತ್ತೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆ, ಅಪ್ಪ, ಹೌದು ಸ್ವಾಮಿ, ಈ ಲೋಕದಲ್ಲಿ ಅಪ್ಪ ಜೀವಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬನು ಕೂಡ ಪಾಪದಲ್ಲೇ ಹುಡ್ತಾನೆ. ಎಲ್ಲ ಮನುಷ್ಯರು ಪಾಪದಲ್ಲೇ ಇದ್ದಾರೆ, ಪಾಪ ಮಾಡಿ ದೇವರ ಮಹಿಮೆಯಿಂದ ದೂರವಾಗಿದ್ದಾರೆ ಅಂತ ನಿನ್ನ ವಾಕ್ಯ ಹೇಳ್ತದೆ. ಏಸಪ್ಪ, ಈ ವಾಕ್ಯಗಳನ್ನು ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಅವರು ಒಬ್ಬರು ಪಾಪಿ, ನಾನು ಒಬ್ಬ ಪಾಪ ಮಾಡಿದ್ದೇನೆ, ಅವರ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತ ನಿನ್ನ ಮರಣದ ಕರ್ತನೆ, ಹೌದು ಸ್ವಾಮಿ, ಯಜ್ಞದ ಬಲಿದಾನದಲ್ಲಿ ಅವರು ನಂಬಿಕೆ ಇಡುವಂತೆ ನೀನು ಸಹಾಯ ಮಾಡು. ಏಸಪ್ಪ, ನೀನೇ ನಿಜವಾದ ದೇವರು. ಅಪ್ಪ, ಹೌದು ಸ್ವಾಮಿ, ನಮ್ಮ ಪಾಪಗಳಿಗಾಗಿ ನೀನು ಬಲಿಯಾಗಿದ್ದೀಯಾ, ನಮಗೆ ರಕ್ಷಣೆ ನಿನ್ನಿಂದ ಮಾತ್ರ ಅನ್ನೋಂಥದ್ದನ್ನು ಅವ್ರ ಹೃದಯದಿಂದ ನಂಬುವಂತೆ ನೀನು ಸಹಾಯ ಮಾಡು. ಈ ರೀತಿಯಾಗಿ ನಂಬುವ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಕಾರ್ಯ ಮಾಡು ಅಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್. ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ. ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ, ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. 9:22 ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ಯಾವ